ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ನೇನು ಶನಿವಾರ ಬಂದೇ ಬಿಡ್ತು. ನಾಳೆ ಎಲಿಮಿನೇಷನ್ ಆಗಬೇಕಿದೆ. ಈ ವಾರದ ಎಲಿಮಿನೇಷನ್ಗೆ 5 ಜನ ನಾಮಿನೇಟ್ ಆಗಿದ್ದು, ಇನ್ನು ಉಳಿದ 4 ಸ್ಪರ್ಧಿಗಳು ಸೇಫ್ ಝೋನ್ನಲ್ಲಿ ಇದ್ದಾರೆ. ರಜತ್, ಗೌತಮಿ, ಮಂಜು ಹಾಗೂ ಹನುಮಂತು ಈ 4 ಈಗಾಗಲೇ ಸೇಫ್ ಝೋನಲ್ಲಿ ಇದ್ದು, ಹನುಮಂತು ಟಿಕೆಟ್ ಟು ಫಿನಾಲೆಯನ್ನು ಟಿಕೆಟನ್ನು ಪಡೆದುಕೊಂಡಿದ್ದಾರೆ. ಅವರು ಇನ್ನು ಫಿನಾಲೆ ಹೋಗುವುದು ಕನ್ಫರ್ಮ್ ಆಗಿದ್ದು, ಹಲವಾರು ಹನುಮಂತನ ಅಭಿಮಾನಿಗಳು ಖುಷಿಪಟ್ಟಿದ್ದಾರೆ. ಅದರ ಜೊತೆಗೆ ಈ ವಾರ ತುಂಬ ಮುಖ್ಯವಾಗಿದ್ದು, ದಿನವೂ ಕೂಡ ಎಲ್ಲ ದೊಡ್ಡ ದೊಡ್ಡ ಟಾಸ್ಕ್ಗಳಾಗಿದ್ದು, ಪ್ರತಿಯೊಬ್ಬರು ಕೂಡ ಟಾಸ್ಕ್ನಲ್ಲಿ ಅವರದೇ ತನ್ನದೇ ಆದ 100ಕ್ಕೆ 100ರಷ್ಟು ಪ್ರಯತ್ನವನ್ನು ಕೊಟ್ಟಿದ್ದಾರೆ. ಈ ವಾರದ ಟಾಸ್ಕ್ಗಳನ್ನು ನಾವು ತೆಗೆದುಕೊಳ್ಳುವುದಾದರೆ, ಮೊದಲ ದಿನದಲ್ಲಿ ಟಿಕೆಟ್ ಟು ಫಿನಾಲೆ ಗೇಮಿಗೆ ಸೇಫ್ ಆದಂತಹ ತ್ರಿವಿಕ್ರಮ್ ಅವರು ಕೂಡ ಈ ವಾರ ನಾಮಿನೇಷನ್ನಲ್ಲಿ ಇದ್ದಾರೆ. ಅವರು ಈ ವಾರ ತುಂಬ ಚೆನ್ನಾಗಿ ಹಾಡಿದ್ದು, ಜಸ್ಟ್ ರಜತ್ ಅವರ ಹೆಲ್ಪಿಂದ ಅವರು ಟಿಕೆಟ್ ಟು ಫಿನಾಲೆ ಟಿಕೆಟಿಗೆ ಆಟದಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಮಾತುಗಳು ಕೂಡ ಹೆಚ್ಚಾಗಿದೆ. ಅವರು ಈ ವಾರ ಹೋಗುತ್ತಾರೆ ಇಲ್ಲವ ನಾವು ಕಾದು ನೋಡಬೇಕಾಗಿದೆ. ಅದರ ಜೊತೆಗೆ ಮೋಕ್ಷಿತಾ, ಭವ್ಯ ಇಬ್ಬರು ಕೂಡ ಈ ವಾರ ಸಮ ಬಲದಲ್ಲಿ ಅವರು ಆಟಗಳನ್ನು ಆಡಿ ಗೆದ್ದು ಕೊನೆಯ ತನಕ ಇಬ್ಬರು ಆಟವನ್ನು ತುಂಬ ಚೆನ್ನಾಗಿ ಆಡಿಕೊಂಡಿದ್ದಾರೆ. ಅದೇ ರೀತಿ ಮಂಜು, ಗೌತಮಿ ಗೆಳೆಯನಾಗಿದ್ದು ಕೂಡ ಅವರು ಕೂಡ ತುಂಬ ಚೆನ್ನಾಗಿ ಆಟ ಆಡಿ ಏನೋ 1-2 ಕಡೆ ಮನಸ್ತಾಪಗಳು ಬಂದು ಕೊನೆಯ ಸುತ್ತಿನಲ್ಲಿ ಅವರು ಸೋತಿದ್ದರು. ಆ ಕಾರಣದಿಂದ ಅವರಿದ್ಯ ಮಧ್ಯ ಆದಷ್ಟು ತುಂಬ ಗೊಂದಲಗಳು ಬೆಳೆದಿದ್ದರೂ ಸಹ ಅವರು ಈ ವಾರ ನಾಮಿನೇಷನಲ್ಲಿ ಇಲ್ಲದೆ ಸೇಫ್ ಝೋನಲ್ಲಿ ಇರುವುದರಿಂದ ಅವರಿಬ್ಬರಿಗೆ ಏನೂ ತೊಂದರೆಯಾಗುವುದಿಲ್ಲ. ಇನ್ನು ನಾವು ಧನ್ರಾಜ್, ಚೈತ್ರ ಅವರನ್ನು ತೆಗೆದುಕೊಳ್ಳುವುದಾದರೆ, ಗೌತಮಿ ಹಾಗೂ ಮಂಜು ಜೊತೆ ಅವರು ಟೀಮ್ನಲ್ಲಿ ಇದ್ದಿದ್ದು ಅವರಿಬ್ಬರು. ಅವರು ಆಗಲೇ 2 ದಿನಗಳ ಸರಣಿ ಟಾಸ್ಕ್ಗಳ ನಂತರ ಸೋತ ತಂಡ ಆಗಿದ್ದರಿಂದ ಅವರು ಅದರಿಂದ ಎಲಿಮಿನೇಟ್ ಆಗಿದ್ದರು. ಸೊ ಇವರಿಬ್ಬರಲ್ಲಿ ಈ ಬಾರಿ ಯಾರು ಹೊರ ಹೋಗಬೇಕು ಎಂದು ನಾವು ತಿಳಿಯಬೇಕಾಗಿದೆ. ಈ ವಾರ ಮನೆಯ ಉತ್ತಮವಾಗಿ ಚೈತ್ರಳನ್ನು ಆಯ್ಕೆ ಮಾಡಿದ್ದು, ಚೈತ್ರ ಈ ಮನೆಯಿಂದ ಹೊರಗೋಗುವುದು ನನಗೆ ಅಥವಾ ನಮ್ಮೆಲ್ಲರಿಗೂ ಕೂಡ ಡೌಟ್ ಎಂದು ಅನಿಸುತ್ತದೆ. ಅದೇ ರೀತಿ ಮೋಕ್ಷಿತಾ, ಭವ್ಯ ಇಬ್ಬರು ಈ ವಾರ ಆಡಿದ ರೀತಿ ಯಾವುದೇ ಕಾರಣಕ್ಕೂ ಅವರು ಕೂಡ ಎಲಿಮಿನೇಟ್ ಆಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಅದೇ ರೀತಿ ಇನ್ನು ತ್ರಿವಿಕ್ರಮ್ ಕೂಡ ಟಿಕೆಟ್ ಟು ಫಿನಾಲೆ ಸ್ಪರ್ಧೆಯಲ್ಲಿ ಆಟವನ್ನು ಆಡಿದ್ದವರು ಹಾಗೂ ಮೊದಲು ಅವರು ಸೇಫ್ ಆಗಿದ್ದವರು. ಅದರಿಂದ ಅವರು ಕೂಡ ಈ ಬಾರಿ ಹೋಗಲಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಇನ್ನು ಉಳಿದಿರುವುದು ಧನ್ರಾಜ್ ಮಾತ್ರ. ಅವರಿಗೆ ಫ್ಯಾನ್ಸ್ ಫಾಲೋಯಿಂಗ್ಸ್ ಜಾಸ್ತಿ ಇದ್ದು, ಅವರು ಕೂಡ ಕ್ರೀಡೆ ಆಗಿರಬಹುದು, ಸ್ಪೋರ್ಟ್ಸ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಆಗ ಸ್ನೇಹ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರು ಬಿಗ್ ಬಾಸ್ ಮನೆಯಲ್ಲಿ ಪ್ರೋತ್ಸಾಹದಿಂದ ಇರೋದು ಹನುಮಂತ ಬಂದ ನಂತರ. ಆ ಒಂದು ಕಾರಣದಿಂದ ಈ ಬಾರಿ ಧನ್ರಾಜ್ ಹೊರ ಹೋಗಬಹುದು ಎಂಬುದು ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತದೆ? ಈ ವಾರ ಯಾರು ಹೊರ ಹೋಗಬಹುದು? ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.